ಬ್ರೇಕಪ್ಪ. ತಲೆಗಿಲೆ ಕೆಟ್ಟಿದೆ ನಿಂಗೆ. ನಾನು ನಿಜಾನೇ ಹೇಳ್ತಾ ಇದ್ದೀನಿ ವಾಸು. ನೀನು ಹೇಳ್ತಾ ಇರೋದು ನಿಜಾನೇ ಆಗಿರ್ಬೋದು, ಆದರೆ ನಮ್ಮಿಬ್ಬರ ಮಧ್ಯೆ ಈ ಮಾತು ಯಾವತ್ತೂ ನಿಜ ಆಗ್ಬಾರ್ದು. ಜೋಕ್ ಮಾಡಬೇಡ. ನನಗೂ ನಿನಗೂ ಸೆಟ್ ಆಗಲ್ಲ. ಬ್ರೇಕಪ್ ಅಷ್ಟೇ. ಹೇಯ್, ಬೆಳಿಗ್ಗೆ ಎದ್ದು ಯೋಗ ಮಾಡು, ಕಾಮಿಡಿ ಮಾಡಕ್ಕೆ ಹೋಗ್ಬೇಡ. ಬಾ. ಏಯ್, ನನ್ನ ಮಾತು ಕೇಳಿದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ನಿನಗೊಳ್ಳೇದೇನೋ, ನನಗಲ್ಲ, ನಮ್ಮಿಬ್ಬರಿಗಲ್ಲ. ನಮ್ಮ ಮನೇಲಿ ಸಂಬಂಧ ನೋಡಿದ್ದಾರೆ, ನನಗೆ ಮದ್ವೆ ಫಿಕ್ಸ್ ಆಗಿದೆ. ನಿಮ್ಮ ಮನೇಲಿ ಹೇಳಿದ ಮೇಲೆ ವಾಸು ಅನ್ನೋನ ಲವ್ ಮಾಡ್ತಾ ಇದ್ದೀನಿ, ನಾನು ಅವನ್ನೇ ಮದ್ವೆ ಆಗೋದು ಅಂತ. ಏನಂತ ಹೇಳಿ? ಏನಂತ ಹೇಳಿ? ಕೆಲ್ಸ ಕಾರ್ಯ ಇಲ್ಲದೆ ಬಾಕ್ಸಿಂಗ್ ಬೆಟ್ಟಿಂಗ್ ಅನ್ಕೊಂಡು ಅಪ್ಪನ ದುಡ್ಡು ಕುಡ್ಕೊಂಡು ಓಡಾಡ್ಕೊಂಡು ಫ್ರೆಂಡ್ಸ್ ಜೊತೆ ಊರ್ ತಿರುಗ್ತಾನೆ ಅಂತ ಹೇಳ? ಎಲ್ಲ ಗೊತ್ತಿದ್ದು ತಾನೇ ಲವ್ ಮಾಡಿದ್ದು. ಕೆಲ್ಸ ಇಲ್ದಿರ ಫ್ರೀ ಆಗಿರ್ಬೇಕು, ಕರ್ದಿದ ತಕ್ಷಣ ಬರ್ಬೇಕು, ಮದ್ವೆ ಆದ್ಮೇಲೆ ಬಿಸಿ ಆಗಿರ್ಬೇಕು ಅಂತೆ. ಈಗೇನೆ ಏನೇನೋ ಮಾತಾಡ್ತಾ ಇದೀಯಾ? ನಮ್ ಮೇಡಮ್ ಹೇಳ್ತಾ ಇಲ್ವಾ ಬ್ರೇಕಪ್ ಅಂತ? ಏನ್ ಓವರ್ ಆಕ್ಷನ್ ಮಾಡ್ತಾ ಇದ್ಯಾ? ನಾನೇನ್ ಕ್ಯೂಡಾನ? ಮಾತಾಡ್ತಾ ಇದ್ದೀನಿ ತಾನೆ. ಬ್ರೇಕ್. ನಿಮ್ ಮೇಡಮ್ ಹೇಳಿದ್ದು ಬ್ರೇಕಪ್ ಅಂತ, ನಾನಲ್ಲ. ವಾಸು, ನಾನೇನ್ ಹೇಳಿದ್ರು ಕೇಳ್ತೀನಿ ಅಂತ ಹೇಳಿದೀಯಾ? ಹೌದು, ಈಗ್ಲೂ ಜೀವನ ಪೂರ್ತಿ ನೀನು ಹೇಳ್ದಂಗೆ ಕೇಳ್ತೀನಿ. ಬ್ರೇಕಪ್ ಅನ್ನೋದನ್ನ ಬಿಟ್ಟು ಎಷ್ಟು ಈಸಿಯಾಗಿ ಹೇಳ್ಬಿಟ್ಟೆ ಕಡೆ. ಏಯ್, ಬ್ರೇಕಪ್ ಮಾಡೋದಕ್ಕೆ ಒಂದೇ ಒಂದು ರೀಸನ್ ಹೇಳು, ಒಂದೇ ಒಂದು ರೀಸನ್. ಖುಷಿಯಿಂದ ನಾನೇ ಮುಂದೆ ನಿಂತಿನ ಮದುವೆ ಮಾಡಿಸ್ತೀನಿ. ಯೋಚನೆ ಮಾಡ್ತಿದ್ಯಾ? ರೀಸನ್ ಇಲ್ಲ, ರೀಸನ್ ಸಿಗಲ್ಲ. ನಿನಗ್ಯಾಕೋ ಹೇಳ್ಬೇಕು ರೀಸನ್? ರೀಸನ್ ಕೇಳ್ತಾ ಇದ್ದೀನಿ. ರೀಸನ್ ಯಾಕ? ರೀಸನ್ ಇದೆ ವಾಸು. ನೀನ್ ಯಾವತ್ತಾದ್ರೂ ನಂಗೆ ಐ ಲವ್ ಯು ಅಂತ ಹೇಳಿದ್ಯಾ? ನೀನ್ ಯಾವತ್ತಾದ್ರೂ ಐ ಲವ್ ಯು ಅಂತ ಹೇಳಿದ್ಯಾ? ನೆನಪು ಮಾಡ್ಕೋ. ನೆನಪಾಯ್ತಾ? ನಾನ್ ನಿನಗೆ ಹೇಳಿದ್ದೀನಿ ವಾಸು ಐ ಲವ್ ಯು ಅಂತ, ಆದ್ರೆ ನೀನ್ ಒಂದ್ಸತಿನೂ ಹೇಳಿಲ್ಲ. ಈಗ ರೀಸನ್ ಸಿಕ್ತಾ? ಇದೊಂದು ರೀಸನ್ ಬ್ರೇಕಪ್ಗೆ. ನಮ್ ಮೇಡಮ್ ಹೇಳಿದ್ರು ತಾನೇ ರೀಸನ್. ಇನ್ನೊಂದ್ಸಲ ನಮ್ ಮೇಡಮ್ ಹಿಂದೆ ಬಂದಿದ್ ಗೊತ್ತಾದ್ರೆ ಐ ಲವ್ ಯು ಹೇಳಿಲ್ಲ ಅಂತ ಬ್ರೇಕಪ್ಪ? ಇದೊಂದು ರೀಸನ್. ಬ್ರೇಕಪ್ ಅಂದ್ರೆ ಬ್ರೇಕಪ್ ಅಷ್ಟೇ. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ, ಉಸಿರಾಗಿರ್ತೀನಿ ಅಂದ್ಲು, ಆದರೆ ಉಸಿರೇ ನಿಂತೋಗೋ ಮಾತಾಡೋಗ್ಬಿಟ್ಲು ಸರ್. ಅಯ್ಯೋ, ಐ ಲವ್ ಯು ಅಂದ್ರೆ ಮಾತ್ರ ಲವ್ ಸರ್? ಏನೋ ನೀನ್ ಐ ಲವ್ ಯು ಹೇಳಿಲ್ಲ ಅಂತ ಬ್ರೇಕಪ್ ಆಗೋಯ್ತಾ? ಅಲ್ವಾ ಸರ್? ಈ ಜಗತ್ತಲ್ಲಿ ಐ ಲವ್ ಯು ಅಂದಿಲ್ಲ ಅಂತ ಬ್ರೇಕಪ್ ಆಗಿರೋ ಏಕೈಕ ಲವ್ ಸ್ಟೋರಿ ಇವಂದೇ ಸರ್. ಕರ್ಮನಪ್ಪ. ಈ ಸಲೀಮ್ ಅನಾರ್ಕಲಿ, ಲೈಲಾ ಮಜ್ನು, ರೋಮಿಯೋ ಜೂಲಿಯಟ್ಗೂ ನನ್ನಷ್ಟು ಕಷ್ಟ ಬಂದಿರಲ್ಲ ಸರ್. ಬಂದಿಲ್ಲ ಬಿಡು. ನೋ. ಕುಡಿ ಕುಡಿ, ಚೆನ್ನಾಗಿ ಕುಡಿ ಸರ್. ಬ್ರೇಕಪ್ಗೆ ಗಾಡ್ ಫಾದರ್ ಆಗಿರೋ ದೇವದಾಸನ್ಗೂ ನನ್ನಷ್ಟು ವರ್ಸ್ಟ್ ಬ್ರೇಕಪ್ ಆಗಿರಲ್ಲ ಸರ್. ಸರಿ, ನಿಂದು ಆಲ್ ವೆಜಿಟಬಲ್ ಮಿಕ್ಸ್ಡ್ ವಿತ್ ಫ್ರೂಟ್ ಜ್ಯೂಸ್ ತರ ಆಗ್ಬಿಟ್ಟಿದೆ ನಿನ್ ಲವ್ ಸ್ಟೋರಿ. ವಾಸು, ದೇವರು ಸೃಷ್ಟಿ ಮಾಡ್ಬೇಕಾದ್ರೆ ಹೆಣ್ಣಿಗೆ ಒಂದು ಗಂಡು, ಗಂಡಿಗೆ ಹೆಣ್ಣಿಲ್ಲ ಅಂದ್ರೆ ಎಣ್ಣೆ ಅಂತ ಸೃಷ್ಟಿ ಮಾಡ್ಬಿಟ್ಟವನೆ. ಕರೆಕ್ಟ್. ನೀನೇನು ಯೋಚನೆ ಮಾಡಬೇಡ, ಚೆನ್ನಾಗಿ ಕುಡಿ, ಚೆನ್ನಾಗಿ ಕುಡಿ, ಎಂಜಾಯ್ ಎಂಜಾಯ್. ಸರ್, ರೈಡಲ್ಲಿ 3 ಜನ ಹುಡುಗಿರು ಸಿಕ್ಕಾಕೊಂಡಿದ್ದಾರೆ, ಕರ್ಕೊಂಡು ಬಂದಿದ್ದೀವಿ. ಹೌದಾ ಸರ್? ಪಾಟೇಲ್, ಆ 3 ಜನ ಹುಡುಗಿರ ಹೆಸರು ಬರ್ಕೊಳ್ರಿ, ನಾಳೆ ಬೆಳಿಗ್ಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋಣ. ಓಕೆ ಸರ್. ನೀ ಕುಡಿ. ಹೆಸರೇನಮ್ಮ? ಗೀತಾ. ನಿಂದು? ಸಂಗೀತ. ಸಂಗೀತ ಸರ್. ನಾನ್ ಮಹಾಲಕ್ಷ್ಮಿ ಸರ್. ಆಮೇಲೆ ಯಾಕಪ್ಪ, ಯಾಕೆ ವಾಸು ಫುಲ್ ಬಾಟಲ್ ಕುಡ್ಕೊಂಡೋಗಪ್ಪ. ವಾಸು,
ಏನಂದ್ರೆ ನೀವೀಗ? ಮಹಾಲಕ್ಷ್ಮಿ. ಅಯ್ಯ, ನಿಮ್ ಬೇರೆ ಯಾವ ಹೆಸರು ಸಿಗ್ಲಿಲ್ವಾ? ಯಾಕೆ ಆ ಹೆಸರಿಂದ ನಿಂಗೇನ್ ಪ್ರಾಬ್ಲಮ್ಮಾ? ನಾವ್ ಈ ರೇಂಜ್ ಬರೋದಕ್ ಕಾರಣ ಅದೇ ಹೆಸರು. ಓ ಲವ್. ಲವ್ ಲವ್ ತಲೆ ನೋವು. ಪೊಲೀಸ್ ಸ್ಟೇಷನ್ ಇದು. ಹುಚ್ಚುಚಿಂಗೆಲ್ಲ ಮಾತಾಡ್ಬೇಡ. ನಡೆಯೋ ಪೊಲೀಸ್ ಸ್ಟೇಷನ್. ಹಿಂದೆ ಒಂದ್ಸರಿ ಇದೇ ಮಾತು ಹೇಳಿದ್ದೆ. ಯಾಕೋ ನೀವು ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಲವ್ವು ತಲೆ ನೋವು. ಈ ದೇಶದಲ್ಲಿರೋ ಏರಿಯಾಲಿರೋ ಗಲ್ಲಿಯಲ್ಲಿರೋ ಮನೆಯಲ್ಲಿರೋ ಹುಡುಗರಿಗೆಲ್ಲ ಹೇಳ್ತಾ ಇರೋದು ಒಂದೇ ಒಂದು ಮಾತು, ಲವ್ವು ತಲೆ ನೋವು. ಹುಡುಗರು ಮಾಡೋ ರೌಡಿಸಮ್ಗಿನ ಹುಡುಗಿರು ಮಾಡೋ ರೌಡಿಸಮೇ ತುಂಬಾ ಡೇಂಜರು. ಹುಡುಗರು ಲಾಂಗು ಮಚ್ಚು ಇಟ್ಕೊಂಡು ರೌಡಿಸಮ್ ಮಾಡ್ತಾರೆ, ಹುಡುಗಿರು ಪ್ರೀತಿ ಅನ್ನೋ ಐಟಮ್ ಇಟ್ಕೊಂಡು ರೌಡಿಸಮ್ ಮಾಡ್ತಾರೆ. ಚಿನ್ನ ರನ್ನ ಲಂಗು ಲಸ್ಕು ಅಂತೆಲ್ಲ ಮಾತಾಡಿ ನಮ್ ಬದುಕೆ ಚಿಂದಿ ಚಿತ್ರಣ ಮಾಡಕ್ ಬಿಡ್ತಾರೆ. ಲೈಫಲ್ಲಿ ಯಾವುದೇ ಟಾರ್ಚರ್ ಬೇಕಾದ್ರೂ ಅನುಭವಿಸಿ, ಲವ್ ಅನ್ನೋ ಟಾರ್ಚರ್ ನಿಮ್ ಶತ್ರು ಕೂಡ ಬೇಡ ಕಣ್ರಿ. ನೀವು ನೀವಾಗಿರಿ. ಯಾವ ಒಳ್ಳೋ ಹೇಳುದು ಅಂತ ನಿಮ್ಮನ್ನ ನೀವು ಬದಲಾಯಿಸ್ಕೊಳಕ್ ಹೋದ್ರು ಕೋಡಂಗಿಗ್ಲಾಗ್ಬಿಡ್ತೀರಾ. ಕನ್ನಡಿಯಲ್ಲಿ ಮುಖ ನೋಡ್ಕೊಳಕ್ ಆಗದೆ ಇರಂಗೆ ಸೆಂಟಿಮೆಂಟ್ ಅನ್ನೋ ಕುರ್ಪಾಕಿ ನಿಮ್ ಹೃದಯನ ಮನ್ಸ್ನ ಕೆತ್ತು ಬಿಡ್ತಾರೆ. ಇರೋದೊಂದು ಜೀವನ, ಅದನ್ನ ಕಳ್ಕೊಬೇಡ ವಾಸು. ನನ್ನ ಮಗ ಬದಲಾಗ್ತಾನೆ. ನನ್ನ ಮಗನ ಬಗ್ಗೆ ನನಗೆ ನಂಬಿಕೆ ಇದೆ. ಬ್ರೋಕರ್ ಮಗ ವಾಸು, ಕೊನೆಗೆ ನಿನ್ಗೆ ಅಡ್ಡನೆ ಗತಿ. ಗಾಳಿ ಇಲ್ದಿರೋ ಬಲೂನ್ ತರ ಆಗೋಯ್ತಲ್ಲ ನಿನ್ ಲೈಫ್. ಏ ಗುರು, ನಾಳೆ ಅವಳಿಗೆ ಮದ್ವೆ ಅಂತಮ್ಮ. ಇವನು ನಾಮರ್ದ ಅಂತ ಅವಳಿಗೂ ಗೊತ್ತಾಗಿರ್ಬೇಕು. ಅದಕ್ಕೆ ಯಾರು ಸರಿಯಾಗಿರೋನ ನೋಡ್ಕೊಂಡವಳೆ. ಲೋ ವಾಸು, ನಾನು ಗಂಡ್ಸೆ ಕಣ, ನನ್ನ ಒಂದ್ಸಲ ಟ್ರೈ ಮಾಡಕ್ ಹೇಳ್ಬೇಕಿತ್ತು ವಾಸು. ವಾಸು ನಮ್ಗೂ ಒಂಚೂರು ಹೇಳೋ ವಾಸು. ಹೇಳೋ please ಕಣ, ನಮ್ಗೂ ಒಂಚೂರು help ಮಾಡು. ಲೋ,
ನಾಳೆ ನಮ್ಮ ಹುಡುಗಿ ಮದುವೆ. ಆ ಟೆನ್ಷನಲ್ಲಿ ನಾನಿದ್ರೆ ನಿಮ್ಮ ಅಯ್ಯ ನನ್ನ ಹತ್ರನೇ ಕರ್ಕೊಂಡ್ ಬರು. ಚಿಕ್ಕ ವಯಸ್ಸಿಂದ ಜೊತೆಲಿ ಬೆಳೆದಿದ್ದೀವಿ ಅನ್ನೋ ಒಂದೇ ಒಂದು ರೀಸನ್ಗೆ ನಿನ್ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಏನಯ್ಯ ನಿನ್ನ ಲೈಫಲ್ಲಿ ಇಷ್ಟೊಂದು ಟ್ವಿಸ್ಟಿಗೆ ಎಕ್ಸಾಂಪಲೇ ನಾನು ಸರ್. ನನ್ನ ಏಜಲ್ಲಿ ನಿಮ್ಗೇನಾದರೂ ಈ ಥರ ಆಗಿದ್ರೆ ನೀವೇನು ಸರ್ ಮಾಡ್ತಿದ್ರಿ? ನೋಡಿದ್ರ, ಒಂದು ಇಮ್ಯಾಜಿನೇಷನ್ಗೆ ನಿಮ್ಗೀಗಾದರೆ ಅನುಭವಿಸ್ತಾ ಇರೋ ನನಗೆ ಈಗ ಆಗ್ಬೇಕು ಸರ್. ಕೋಪದಲ್ಲಿ ವಿಷ ಕುಡಿದು ಆಸ್ಪತ್ರೆ ಸೇರೋಕ್ಕಾಗಲ್ಲ, ವಿಭೂತಿ ಹಾಕ್ಕೊಂಡು ದೇವಸ್ಥಾನಕ್ಕೂ ಹೋಗೋಕ್ಕಾಗಲ್ಲ. ಪಕ್ಕದಲ್ಲಿರೋ ಬಾರೇ ಗತಿ ಸರ್. ಆ ಕೋಪದಲ್ಲಿ ನಾವೇನಾದರೂ ಮಾಡಿದ್ರೆ ನೀವು ಪೊಲೀಸ್ ಸ್ಟೇಷನ್ ಕರ್ಕೊಂಬಂದು ಚೆನ್ನಾಗಿ ರುಬ್ತೀರಾ. ಸಾಯಿಸಿದ್ರೆ ಸ್ಯಾಡಿಸ್ಟ್ ಅಂತೀರಾ, ಸುಮ್ಮನಿದ್ರೆ ದೇವರು ಅಂತೀರಾ. ನಾನು ಸ್ಯಾಡಿಸ್ಟು ಅಲ್ಲ, ದೇವರು ಅಲ್ಲ ಸರ್. ನಾನು ಲವರ್ ಸರ್. ನನ್ನ ಲವರ್ ನಂಗೆ ಬೇಕು. ನಿಮ್ಗೇನಾದರೂ ಕಷ್ಟ ಬಂದರೆ ನಮ್ಮ ಹತ್ರ ಕರ್ಕೊಂಬನ್ನಿ, ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅಂತೀರಲ್ಲ ಸರ್. ನನ್ನ ಲವರ್ ನಂಗೆ ಬೇಕು ಸರ್. ಪ್ಲೀಸ್ ಸಾಲ್ವ್ ಮಾಡಿಕೊಡಿ. ಮೆಚ್ಚಿದೆ ಕಣೋ, ಮೆಚ್ಚಿದೆ. ನೀನು ಪೀಡಿಸೋ ರೀತಿನ ಯಾವ ಪ್ರೀತಿಗೂ ಸೋಲೇ ಇರೋದಿಲ್ಲ. ಸರ್, ಯಾವುದೋ ಹುಡುಗಿ ಬಂದಿದ್ದಾಳೆ, ನಿಮ್ಮ ಹತ್ರನೇ ಮಾತಾಡ್ಬೇಕಂತೆ. ನೀವೇ ಮಾತಾಡಿ ಕಳಿಸ್ರಿ. ಇಲ್ಲ ಸರ್, ಎಷ್ಟು ಹೇಳಿದ್ರು ಕೇಳ್ತಿಲ್ಲ, ನಿಮ್ಮ ಹತ್ರನೇ ಮಾತಾಡ್ಬೇಕಂತೆ. ಆಯ್ತು, ಬಂದೆ. ಯಾರೀ ಅದು? ಆ ಹುಡುಗಿ ಸರ್. FIR ಬರ್ಕೊಳ್ಳಿ ಸರ್. FIR? ನೀವ್ ಕೇಳಿದ್ದು ನಾನು ಹೇಳಿದ್ದು ಎರಡೂ ಕರೆಕ್ಟ್. ಇವನನ್ನ ನಾನು ಎತ್ಬಿಡ್ತಾ ಇದ್ದೀನಿ. ಯಾಕ ಇವನೊಬ್ಬ ಕಮರ್ಷಿಯಲ್ ಹೀರೋ ತರ ಲಾಸ್ಟ್ ಮಿನಿಟ್ ಬಂದ ನನ್ನ ಎತ್ತಾಕೊಂಡು ಹೋಗ್ತಾನಂತ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋ ಬಿದ್ದಿದ್ದಾನೆ. ನೀವ್ ಬರ್ಕೊಂಡ್ರು ಬರಿದೇ ಇದ್ರು ನಾನು ಇವನನ್ನ ಎತ್ಬಿಡ್ತೀನಿ. ಏನಾದ್ರು ಗೊತ್ತಾಯ್ತಾ? ಏನ್ ಮಾಡ್ತಿದ್ರೆ ನೀವಲ್ಲ ಇಷ್ಟ ಜನ? ಇಷ್ಟು ದಿನ ಅದನ್ನ ಸುಮ್ಮನೆ ಬಿಟ್ಟಿದ್ದೆ ದೊಡ್ಡ ತಪ್ಪಾಯ್ತು. ಈ ಮಿಡಲ್ ಕ್ಲಾಸ್ ಅವ್ರನ್ನ ಯಾವತ್ತೂ ನಂಬಲೇಬಾರ್ದು. ಪೊಲೀಸಾ? ಪೊಲೀಸ್ ಸ್ಟೇಷನ್? ಐ ಸರ್, ಗಾಡಿ ತಿರ್ಸೋ ಸ್ಟೇಷನ್ಗೆ. ಸರಿ ಸರ್. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳ, ಮಾಡ್ತೀನಿ ತಡಿ. ಹಾಸ್ಪಿಟ್ಲ್ ಕಡೆ ನಡಿ ಫಸ್ಟ್. ಹಾಸ್ಪಿಟ್ಲ? ನಿಮ್ಮ ಮಗಳು ಪೊಲೀಸ್ ಸ್ಟೇಷನ್ ಇದ್ದಾಳೆ. ಹೇಳ್ದಷ್ಟು ಮಾಡೋ ನೀನು. ಗಾಡಿ ಹಾಕಿ ನಿಲ್ಲಿಸಿದೆ, ಹಾಸ್ಪಿಟ್ಲಿಗೆ ಹೋಗೋ. ಎಷ್ಟು ಕೊಡ್ತೀರಾ ಸರ್? 1 ಲಕ್ಷ ಕೊಡ್ತೀನಿ. ಹಾಸ್ಪಿಟ್ಲ್ ಕಡೆ ನಡಿ ಪ್ಲೀಸ್. ಇನ್ನೊಂದು 0 ಆ್ಯಡ್ ಮಾಡಿ ಸರ್. 10 ಲಕ್ಷ ಕೊಡ್ತೀನಿ. ಇನ್ನೂ ಒಂದು 0 ಆ್ಯಡ್ ಮಾಡಿ ಸರ್. 1 ಕೋಟಿ. 1 ಕೋಟಿ ಕೊಡ್ತೀನಿ ಪ್ಲೀಸ್ ಪ್ಲೀಸ್. ಹಾಸ್ಪಿಟಲ್ ಕಡೆ ನಡಿ. ಇನ್ನೊಂದು 0 ಆ್ಯಡ್ ಮಾಡಿ ಸರ್. ಎಲ್ಲ ಆಸ್ತಿ ಬರ್ಕೊಡ್ತೀನಿ. ನಡಿಯೋ, ನಡಿಯಲ್ಲ. ಎಲ್ಲವನ್ನ 0 ಇಂದ ಕೊಂಡ್ಕೊಳಕ್ಕಾಗಲ್ಲ ಸರ್. ಕೆಲವನ್ನ ಪ್ರೀತಿಯಿಂದ ಪಡ್ಕೋಬೇಕು. ಅದು ನಿಮ್ಮ ಹತ್ರ ಇಲ್ಲ ಸರ್. ನನ್ನ ತಂದೆ ಸಾವನ್ನು ಕೂಡ ನಿಮ್ಮ ದುಡ್ಡಿಂದ ಅಳೆದ್ಬಿಟ್ರಲ್ಲ ಸರ್. ಯಾಕೆ ಸರ್ ನಗ್ತಾ ಇದ್ದೀರಾ? ನಾನ್ ತಮಾಷೆ ಮಾಡ್ತಿಲ್ಲ. ನೀನು ತಮಾಷೆನೇ ಮಾಡ್ತಾ ಇರೋದು. ಸಾಯಿಸ್ಬಿಡ್ತೀಯ ಅವನ್ನ? ಸಾಯಿಸು. ಈಗ ಅವನೆಲ್ಲಿದ್ದಾನೆ ಗೊತ್ತಾ? ಅದ್ ಗೊತ್ತಿದ್ರೆ ನಾನ್ ಯಾಕೆ ಇಲ್ಲಿಗೆ ಬರ್ತಿದ್ದೆ? ವಾಸು ಸರ್, ನೀನು ಅವನನ್ನು ಸಾಯಿಸ್ತೀಯೋ ಅವನು ನಿನ್ನನ್ನು ಸಾಯಿಸ್ತಾನೋ ನನಗೆ ಗೊತ್ತಿಲ್ಲ. ಬ್ರೇಕಪ್ ಹೇಗಾಯ್ತು ಅದನ್ನ ಸರಿಯಾಗಿ ಹೇಳಿ. ನಿನ್ನ ಮುದ್ದಾಗಿ ಬೆಳೆಸಿ ಓದಿಸಿ ನೀನು ಹೇಗಿರ್ಬೇಕು, ಎಂತವನ್ನ ಮದುವೆ ಆಗ್ಬೇಕು ಅಂತ ಪ್ರತಿಕ್ಷಣ ಯೋಚನೆ ಮಾಡ್ತಾ ಇದ್ರೆ ನೀನು ಹೋಗಿ ಹೋಗಿ ಆ 3rd ಕ್ಲಾಸ್ ಮಗನ ಲವ್ ಮಾಡ್ತಾ ಇದ್ಯಾ? ನಿನಗೆ ಫ್ಯಾಮಿಲಿ ಬೇಕಾ ಇಲ್ಲ ಅವನ್ ಬೇಕಾ? ನನ್ನ ಫ್ಯಾಮಿಲಿ ಅಲ್ಲ, ಅವನ್ ಫ್ಯಾಮಿಲಿ. ಅವನ್ ಫ್ಯಾಮಿಲಿನ ಒಂದೇ ಸೆಕೆಂಡಲ್ಲಿ ಹೇಗೆ ಮುಗಿಸ್ತೀನಿ ಅಂತ ನೋಡು. ನೀವ್ ಹೇಗೆ ಹೇಳ್ತಿರೋ ಹಾಗೆ ಕೇಳ್ತೀನಪ್ಪ. ಮಹಾಲಕ್ಷ್ಮಿ, ನಾನ್ ಯಾವಾಗ್ಲೂ ಕಮರ್ಷಿಯಲ್ ಅಂತಿದ್ನಲ್ಲ,
ನಾನು ಎಷ್ಟು ಕಮರ್ಷಿಯಲ್ ಅಂದರೆ ನಿನ್ನ ಫ್ಯಾಮಿಲಿಗೇನು ಆಗಬಾರ್ದು ಅಂತ ಉಸಿರಿಗುಸಿರಾಗಿರೋ ನಿನ್ನೇ ಬಿಟ್ಕೊಡಕ್ಕೆ ರೆಡಿಯಾಗಿದ್ದೆ. ಆದರೆ ನಿನ್ನಷ್ಟೇ ನೋವು ನಾನು ಅನುಭವಿಸ್ತಿದ್ದೆ. ಅದನ್ನು ತೋರಿಸ್ಕೊಂಡ್ರೆ ಎಲ್ಲಿ ನೀನು ಇನ್ನೂ ಕುಗ್ಗೋಗ್ತೀವ ಅಂತ ನಿನ್ನ ಮುಂದೆ ಖುಷಿಯಾಗಿರೋ ಥರ ನಾಟಕ ಮಾಡ್ತಿದ್ದೆ ಕಣೋ. ಕಮರ್ಷಿಯಲ್ ಲವ್ ಅಂದರೆ ನಾನು ನೀನು ಒಂದಾಗೋದಲ್ಲ ವಾಸು, ನಮ್ಮಿಬ್ರು ಫ್ಯಾಮಿಲಿನೂ ಒಂದಾಗೋದು. ಎಲ್ಲದಕ್ಕೂ ನಾನೇ ಕಾರಣ ವಾಸು. ದುಡ್ಡಿದ್ರೆ ಏನು ಬೇಕಾದರೂ ಮಾಡಬಹುದು ಅಂದ್ಕೊಂಡಿದ್ದೆ. ಆದರೆ ದುಡ್ಡಿಂದ ಏನೂ ಆಗಲ್ಲ ಅನ್ನೋದು ಇವತ್ತು ಅರ್ಥ ಆಯಿತು. ಮನೆಗೆ ಬಂದಿದ್ದು ನಿಮ್ಮ ತಂದೆನ ಅವಮಾನ ಮಾಡಿ ಆಚೆ ಹಾಕ್ದೆ. ಅಷ್ಟೆಲ್ಲ ಮಾಡಿದ್ರು ಸರಿಯಾದ ಸಮಯಕ್ಕೆ ಬಂದು ನನ್ನ ಪ್ರಾಣ ಕಾಪಾಡಿದ್ದು ನಿಮ್ಮ ತಂದೆ ದೊಡ್ಡ ಗುಣಗಳು. ಸರ್, ನೀವು ನನಗೆ ಕೈ ಮುಗಿಯದ. ನೀವು ನಿಮ್ಮ ಥರನೇ ಇರಬೇಕು ಸರ್. ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರು ಖಂಡಿತ ಒಪ್ಕೋತಾ ಇರಲಿಲ್ಲ. ಒಂದು ಥ್ಯಾಂಕ್ಸ್ ಹೇಳೋ, ದುಡ್ಡು ಕೊಟ್ಟು ಕಳಿಸ್ಬಿಡ್ತಿದ್ದೆ ಸರ್. ಯಾವುದೇ ಹುಡುಗಿ ನಮ್ಮನ್ನು ಬಿಟ್ಟು ಹೋದ್ರು ಅದು ಹುಡುಗಿ ತಪ್ಪಾಗಿರಲ್ಲ. ಅದ್ರ ಹಿಂದೆ ಒಂದು ಸ್ಟ್ರಾಂಗ್ ರೀಸನ್ ಇರುತ್ತೆ, ಇಲ್ಲ ಒಂದು ಸಮಸ್ಯೆ ಇರುತ್ತೆ. ಆ ಸಮಸ್ಯೆ ಏನು? ಅಪ್ಪ ಆಗಿರ್ಬಹುದು, ಇಲ್ಲ ಅಣ್ಣ ತಮ್ಮ ಆಗಿರ್ಬಹುದು, ಯಾರು ಬೇಕಾದರೂ ಆಗಿರ್ಬಹುದು. ಇದನ್ನ ನಾವು ಅರ್ಥ ಮಾಡ್ಕೊಳ್ದೆ ಪ್ರೀತಿಸಿದವಳನ್ನ ಸಾಯಿಸ್ತೀನಿ, ಇಲ್ಲ ನಾನೇ ಸಾಯ್ತೀನಿ ಅನ್ನೋದನ್ನ ಬಿಟ್ಟು ಇವ್ರ ಥರ ಪ್ರೀತಿನ ಉಳಿಸ್ಕೊಡಿ. ಶಭಾಷ್ ವಾಸು. ಮಹಾಲಕ್ಷ್ಮಿ, ಒಂದು ನಿಮಿಷ, ಇದೆಲ್ಲ ಓಕೆ. ಕೊಡೋದು ತಗೊಳ್ಳೋದ್ರ ಬಗ್ಗೆ ಮಾತಾಡಲೇ ಇಲ್ಲ. ನಾನು ಮುಂದೆ ಕೊಡೋದು ತಗೊಳ್ಳೋದ್ರ ಬಗ್ಗೆ ಮಾತಾಡ್ತೀಯ? ನನ್ನ ಮಗ ಸರಿಯಾಗಿ ಕೇಳ್ತಾನೆ ಇವಾಗ. ವಿತ್ ಯುವರ್ ಪರ್ಮಿಷನ್. ಫ್ರಿಜ್ಜು, ಟಿವಿ, ವಾಷಿಂಗ್ ಮಿಷಿನು, ಮಿಕ್ಸಿ, ಪಾತ್ರೆಗಳು ನಮ್ಮ ಅಕ್ಕನ ಮಗಳ ಆಟ ಸಾಮಾನು. ಹಂಗೆ ನಾವು ಗೆದ್ದಿರೋ ಕಪ್ ಕೊಟ್ಬಿಟ್ರೆ ನಿಮ್ಮ ಮಗಳು ಮದುವೆ ಆಯ್ತೀವಿ. ಇಲ್ಲ ಅಂದ್ರೆ ಏನೋ ಕೇಳ್ತೀಯ ಅಂತ ಅನ್ಕೊಂಡ್ರೆ ಇಷ್ಟೇನಾ? ಇದೆಲ್ಲ ಕೊಟ್ರೆ ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ. ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಹೇಳು, ಏನು ಏನಿಲ್ಲ ಅಂದ್ರೆ ಏನು? ಮದುವೆ ಆಗ್ತೀನಿ. ಇಲ್ಲ ಅಂದ್ರೂ ಮದುವೆ ಆಗ್ತೀನಿ ಅಂದ್ರೆ ಅಷ್ಟೇ. ನೀನು ಒಳ್ಳೆ. ಬರ್ಲಾ, ಬಾಯ್. ಥ್ಯಾಂಕ್ ಯು ಸರ್. ಬಾಯ್. ಒಂದು ನಿಮಿಷ ಸರ್, ನನ್ನ ಅದೃಷ್ಟನೂ ಚೆನ್ನಾಗಿತ್ತು, ನಾನು ಮಹಾಲಕ್ಷ್ಮಿ ಒಂದಾಗ್ಬಿಟ್ವಿ. ಆದರೆ ಲವ್ ಫೈಲ್ಯೂರ್ ಆಗಿ ಒದ್ದಾಡ್ತಾರೋ ನನ್ನಂಥ ಹುಡುಗರು ತುಂಬ ಜನ ಇದ್ದಾರೆ ಸರ್. ಅವ್ರಿಗೆ ಅಂತ ಒಂದು ಚಿಕ್ಕ ಕಾನೂನು ಮಾಡಿಬಿಡಿ. ಡನ್. ಥ್ಯಾಂಕ್ಸ್ ಸರ್.